8वीं कक्षा विद्यार्थियों को पहले स्वागत करता हूं। 8वीं कक्षा के एक छोटी कविता को मैं आज शुरू करता हूं। कविता का नाम है शिक्षा। कविता का नाम है शिक्षा। शिक्षा। शिक्षा का अर्थ क्या है? ಶಿಕ್ಷಾ ಅಂದ್ರೆ ಏನು ಹೇಳಿ ಮಕ್ಕಳೇ? ಶಿಕ್ಷಾ ಅಂತಂದ್ರೆ ಲರ್ನಿಂಗ್ ಅಂತ. ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ಕನ್ನಡದಲ್ಲಿ ಕಲಿಕೆ, ಇಂಗ್ಲಿಷ್ ನಲ್ಲಿ ಲರ್ನಿಂಗ್ ಅಂತ ಕರೀತಾರೆ ಅಲ್ವಾ? ಕಲಿಯುವುದು ಅನ್ನುವಂಥ ಈ ಕಲಿಯುವುದು ಅನ್ನುವಂಥ ಕವಿತೆಯನ್ನ ನಾವು ಇವತ್ತು ಶುರುವನ್ನ ಮಾಡ್ತಾ ಇದ್ದೇನೆ. ಇದು 4ನೇ ಕವಿತೆ. ಯಾವುದು? कविते। कविता का नाम है शिक्षा। पाठ 4। आठवीं कक्षा। हाँ, शिक्षा क्या है? शिक्षा। इस कविता को ठाकुर गोपाल शरण सिंह जी ने लिखा है। ठाकुर गोपाल शरण, ठाकुर गोपाल शरण सिंह इस कवि का नाम है। इस कविता को ठाकुर गोपाल शरण सिंह जी ने लिखा है। ಈ ಕವಿತೆಯನ್ನ ಠಾಕೂರ ಗೋಪಾಲ ಶರಣ ಸಿಂಹ ಅನ್ನುವಂಥವ್ರು ಈ ಕವಿತೆಯನ್ನ ಬರೆದಿದ್ದಾರೆ. ಈಗ ಈ ಕವಿತೆಯನ್ನ ನಾನು ಪ್ರಾರಂಭಿಸೋಕ್ಕಿಂತ ಮೊದಲು ಇನ್ನೊಂದು ಕವಿತೆಯನ್ನು ಹೇಳ್ತೇನೆ. ಕಲಿಕೆಯ ಬಗ್ಗೆ ಇನ್ನೊಂದು ಕವಿತೆಯನ್ನು ಹೇಳ್ತೇನೆ. ಆ ಕವಿತೆ ಹೇಗಿದೆ ಅಂತ ಹೇಳಿ ನೀವು ಒಂದು ಸಾರಿ ಕೇಳಿಸ್ಕೊಳ್ಳಿ. ಶಿಕ್ಷಾ ಪರ್ ಕವಿತಾ, ಶಿಕ್ಷೆಯ ಬಗ್ಗೆ ಅಥವಾ ಈ ಲರ್ನಿಂಗ್ ಕಲಿಕೆ ಬಗ್ಗೆ ಒಂದು ಕವಿತೆಯನ್ನು ಹೇಳಿಬಿಟ್ಟು ಆ ನಂತರದಲ್ಲಿ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಕವಿತೆಯನ್ನ, ಚಿಕ್ಕದಾದ ಕವಿತೆಯನ್ನ ಪ್ರಾರಂಭಿಸ್ತೇನೆ. ನೋಡಿ, ಬಹು ಜರೂರಿ ಹೋತಿ ಶಿಕ್ಷಾ, ಬಹು ಜರೂರಿ ಹೋತಿ ಶಿಕ್ಷಾ, सारे अवगुण दोती शिक्षा, सारे अवगुण दोती शिक्षा, चाहे जितना पढ़ ले हम पर, चाहे जितना पढ़ ले हम पर, कभी ना पूरी होती शिक्षा। आगे कहते हैं, शिक्षा पाकर ही बनते हैं, शिक्षा पाकर ही बनते हैं, नेता अफसर शिक्षक वैज्ञानिक मंत्री व्यापारी या साधारण रक्षक, कर्तव्यों का बोध कराती अधिकारियों का ज्ञान, शिक्षा से ही मिल सकता है सर्वोपरि सम्मान, बुद्धि ही वो बुद्धि देती, अज्ञान को ज्ञान, शिक्षा से ही बन सकता है भारत देश महान। ಕವಿತೆ ಅರ್ಥ ಆಯಿತು? ಇಲ್ಲ ಅಲ್ವಾ? ಈ ಕವಿತೆ ಅರ್ಥವನ್ನ ನಾನೇ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಏನ್ ಹೇಳ್ತಿದ್ದೆ? ಬಹು ಜರೂರಿ ಹೋತಿ ಹೈ ಶಿಕ್ಷಾ. ಶಿಕ್ಷೆ ಅನ್ನುವಂಥದ್ದು, ಈ ಶಿಕ್ಷಣ ಅನ್ನುವಂಥದ್ದು, ಲರ್ನಿಂಗ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮಗೆ ಬಹಳ ಅವಶ್ಯಕವಾಗಿದೆ. ಸಾರೆ ಅವಗುಣ ದೋತಿ ಶಿಕ್ಷಾ, ಎಲ್ಲ ಕೆಟ್ಟ ಅವಗುಣಗಳನ್ನ ತೊಳೆಯತಕ್ಕಂಥದ್ದೇ ಶಿಕ್ಷಣ. ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕವಿ. ಆಮೇಲೆ ಛಾಯೆ ಜಿತನೆ ಪಡಲಿ ಹಂಬ, ನಾವು ಹೆಚ್ಚಿಗೆ ನಾವು ಓದಿದ್ರೆ ಏನಾಗ್ತದೆ ಕೇಳಿದ್ರೆ ಶಿಕ್ಷಾ
ಕಭಿ ನ ಪೂರಿ ಹೋತಿ ಶಿಕ್ಷಾ, ನಾವು ಎಷ್ಟೇ ಓದಿದ್ರು ಸಹ ಅದು ಕಡಿಮೆನೆ. ನೇತಾ, ನಾವು ಏನಾಗ್ತೇವೆ ಶಿಕ್ಷಣವನ್ನ ಪಡೆದ್ರೆ ನೇತಾ ನಾಯಕರಾಗ್ತೇವೆ. ಅಫ್ಸರ್, ಒಬ್ಬ ಆಫೀಸರ್ ಆಗ್ತೇವೆ. ಶಿಕ್ಷಕ್, ಒಬ್ಬ ಶಿಕ್ಷಕರಾಗ್ತೇವೆ. ವೈಜ್ಞಾನಿ, ಒಬ್ಬ ವಿಜ್ಞಾನಿ ಆಗ್ತೇವೆ. ಮಂತ್ರಿ, ನಾವು ಮಂತ್ರಿ ಆಗ್ತೇವೆ. ಅಷ್ಟೇ ಅಲ್ಲ, ವ್ಯಾಪಾರಿ, ವ್ಯಾಪಾರವನ್ನ ಮಾಡ್ತೇವೆ. ನೋಡಿ, ಕಲಿಕೆಯಿಂದ ಇವೆಲ್ಲವೂ ಸಾಧ್ಯ ಅಂತ ಹೇಳ್ತಿದ್ದಾರೆ. ಸಾಧಾರಣ ರಕ್ಷಕ ಅಥವಾ ಒಬ್ಬ ಸಾಧಾರಣವಾಗಿರ್ತಕ್ಕಂಥ ರಕ್ಷಕನೂ ಕೂಡ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾನೆ. ಕರ್ತವ್ಯೋಂಕ ಬೋಧ ಕರಾತಿ, ಇಲ್ಲಿ ಆ ಕರ್ತವ್ಯದಿಂದ ನಾವು ಬೋಧನೆಯನ್ನ ಮಾಡಿದ್ರೆ ಅಧಿಕಾರಿಯೋಂಕ ಜ್ಞಾನ, ಅಧಿಕಾರಿಗಳಿಗೆ ಜ್ಞಾನವನ್ನ ಕೊಡೋದಕ್ಕೆ ಸಾಧ್ಯ ಹೇಳ್ತಿದ್ದಾರೆ. ಶಿಕ್ಷಾ ಸೆ ಹಿ ಮಿಲ್ ಸಕ್ತಾ ಹೇ, ಆದರೆ ಶಿಕ್ಷಣದಿಂದ ಮಾತ್ರ ಇದೆಲ್ಲ, ಕಲಿಕೆಯಿಂದ ಮಾತ್ರ ಇವು ಸಾಧ್ಯ ಅಂತ ಹೇಳ್ತಿದ್ದಾರೆ. ಸರ್ವೋಪರಿ ಸಮ್ಮಾನ, ನಮ್ಗೆಲ್ಲ ಗೌರವಗಳು ಬರಬೇಕು ಅಂತ ಆದ್ರೆ, ನಮ್ಗೆಲ್ಲ ಗೌರವ ಅಂತಕ್ಕಂಥದ್ದು ಸಿಗ್ಬೇಕು ಅಂತ ಆದ್ರೆ ಕಲಿಕೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ ಕವಿ. ಬುದ್ಧಿ ಹಿ ಹೋತಿ ಬುದ್ಧಿ ದೇತಿ, ಬುದ್ಧಿಹೀನ ಹೋ ಬುದ್ಧಿ ದೇತಿ. ಯಾರಿಗೆ ಜ್ಞಾನ ಇರಲ್ವೋ, ಯಾರಿಗೆ ನಾಲೆಜ್ ಇರಲ್ವೋ, ಯಾರಿಗೆ ಇರಲ್ವೋ ಅಂಥವರಿಗೆ ಕಲಿಕೆ ಅನ್ನುವಂಥದ್ದು ಜ್ಞಾನವನ್ನ ಕೊಡ್ತದೆ. ಅಜ್ಞಾನಕ್ಕೋ ಜ್ಞಾನ, ಯಾರಿಗೆ ತಿಳುವಳಿಕೆ ಇರಲ್ವೋ ಅಂಥವರಿಗೆ ತಿಳುವಳಿಕೆಯನ್ನ ಕೊಡ್ತದೆ. ಶಿಕ್ಷಾ ಸೇ ಹಿ ಬನ್ ಸಕ್ತಾ ಹೇ, ಆದರೆ ಶಿಕ್ಷಾ, ಕಲಿಕೆಯಿಂದ ನಮಗೆ ಬರ್ತಕ್ಕಂಥದ್ದು ಭಾರತ ದೇಶ ಮಹಾನ್. ಈ ದೇಶ ಅನ್ನುವಂಥದ್ದು ದೊಡ್ಡ ದೇಶ ಆಗಬೇಕು ಅಂತಾದ್ರೆ ಅದು ಕಲಿಕೆಯಿಂದ ಮಾತ್ರ ಸಾಧ್ಯ ಅಂತ ಕಲಿಯುತ್ತೇವೆ. ಅಂದ್ರೆ ಕಲಿಕೆ ನಮ್ಮೆಲ್ಲರ ಒಳ್ಳೆಯ ಗುಣಗಳನ್ನ ತಂದುಕೊಡ್ತದೆ, ಒಳ್ಳೆಯ ವ್ಯಕ್ತಿಗಳನ್ನ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಕವಿ ಈ ಕವಿತೆಯಲ್ಲಿ ಹೇಳಿದ. इसी तरह से शिक्षा कविता को आपकी किताब में दिए गए हैं. पृष्ठ संख्या 28 ಪುಟದಲ್ಲಿ ನಿಮಗೆ ಶಿಕ್ಷಾ ಕವಿತೆಯಲ್ಲಿ ಬಹಳ ಸೊಗಸಾದಂಥ ವಿಚಾರಗಳನ್ನು ಕವಿ ಹೇಳಿದ್ದಾನೆ. ಈ ಕವಿತೆಯನ್ನ ಆರಂಭಿಸುವುದಕ್ಕಿಂತ ಈ ಗೋಪಾಲ ಶರಣ ಸಿಂಹ ಈ ಕವಿಯ ಪರಿಚಯದ ಬಗ್ಗೆ ನಾವೇನ್ ಮಾಡ್ಕೊಳ್ಳೋಣ, ಫಸ್ಟ್ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ಕೊಳ್ಳೋಣ. ನೋಡಿ, ಕವಿ ಏನ್ ಹೇಳ್ತಿದ್ದಾನೆ ಕೇಳಿದ್ರೆ, ಕವಿ ಪರಿಚಯ ಠಾಕೂರ ಗೋಪಾಲ ಶರಣ ಸಿಂಹ ಇವರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋದ್ರೆ, ಈ ಠಾಕೂರ ಗೋಪಾಲ ಶರಣ ಸಿಂಹ ಕಾ ಜನ್ಮ 1 ಜನವರಿ 1892 ಅಂದ್ರೆ ಕ್ರಿಸ್ತಶಕ 1892ರಲ್ಲಿ ಇವರು ಜನಿಸ್ತಾರೆ. ಕ್ರಿಸ್ತಶಕ 1892ರಲ್ಲಿ ಇವರು ಜನಿಸ್ತಾರೆ. ಇವರು ಹುಟ್ಟಿರ್ತಕ್ಕಂಥದ್ದು ಒಂದು ಹಳ್ಳಿಯಲ್ಲಿ. ಅದು ಯಾವುದು ಅಂತಂದ್ರೆ ರೀವಾ ಅಂತಕ್ಕಂಥದ್ದು, ಝಾನ್ಸಿ ಅನ್ನುವಂಥ ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಇವರ ಶಿಕ್ಷಣ ಅನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ 13 ವರ್ಷದ ಅವಸ್ಥಾಮೇ, ಇವರು 13ನೇ ವರ್ಷದ ಇರುವ ಕಾಲ. ಅಂದ್ರೆ ನೀವು ಸುಮಾರು 13-14ನೇ ವರ್ಷದಲ್ಲಿ ಇದ್ದೀರಲ್ವಾ, ನಿಮ್ಮ ವಯಸ್ಸಿನಲ್ಲಿಯೇ ಅವರು ಅವಸ್ಥಾಮೀನೋನೆ ಅಂಗ್ರೇಜಿ ಪಠನ ಕಿಯಾ, ಅವರು ಇಂಗ್ಲಿಷ್ ಅನ್ನ ಓದೋದಕ್ಕೆ ಶುರು ಮಾಡಿದ್ರು. ಮೆಟ್ರಿಕ್ ತಕ್ಕಿ ಪಡಾಯಿ ಹುಯಿ, ಅವರು ಮೆಟ್ರಿಕ್ ತನಕ ಅವರು ಓದಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇವರ ರಚನೆಗಳ ಬಗ್ಗೆ ಹೇಳೋದಾದ್ರೆ, ಇವರು ಉಪನ್ಯಾಸವನ್ನ ಬರೆದಿದ್ದಾರೆ, ಅಂದ್ರೆ ಕಾದಂಬರಿಗಳನ್ನ ಬರೆದಿದ್ದಾರೆ. ಸಾಹಿತ್ಯ, ಬಾಲ ಸಾಹಿತ್ಯ, ಕಹಾನಿ, ಕವಿತಾ ಇವೆಲ್ಲವುಗಳನ್ನು ಅವರು ಬರೆದಿದ್ದಾರೆ. ಆಮೇಲೆ ಇವರು ಇಂದು ಭೂಮಿ ಮೇಲೆ ಇಲ್ಲ, ಅಂದ್ರೆ ಅವರು ಮರಣವನ್ನು ಹೊಂದಿದ್ದಾರೆ. 2 ಅಕ್ಟೋಬರ್ 1960 में उनका मृत्यु हुई. ಅವರು 2 ಅಕ್ಟೋಬರ್ ಅಂದ್ರೆ ಗಾಂಧಿ ಜಯಂತಿಯನ್ನು ನೀವು ಆಚರಣೆಯನ್ನು ಮಾಡ್ತಿರಲ್ಲ, ಆ ದಿನ ಕ್ರಿಸ್ತಶಕ 1960ರಲ್ಲಿ ಅವರು ಕೊನೆ ಉಸಿರನ್ನು ನಡೆದಿದ್ದಾರೆ. ಅಂದ್ರೆ ಅವರು ಇವತ್ತು ಭೂಮಿ ಇಲ್ಲ. ಆದರೆ ಅವರು ಬರ್ತಕ್ಕಂಥ ಕವಿತೆ ನಮಗೆ ಸೌಭಾಗ್ಯದಿಂದ ಸಿಕ್ಕಿದೆ. ಕವಿತೆಯನ್ನು ಕಲಿಯುವಂತ ಪ್ರಯತ್ನವನ್ನ ಪುಸ್ತಕವನ್ನು ತೆಗೆದು ಮಕ್ಕಳೇ
ಆ ಕವಿತೆಯನ್ನು ನಾನು ಈ ರೀತಿಯಾಗಿದೆ, ತುಂಬಾ ಸೊಗಸಾಗಿರ್ತಕ್ಕಂಥ ಕವಿತೆ, ಚಿಕ್ಕದಾಗಿರ್ತಕ್ಕಂಥ ಕವಿತೆ. हाँ हाँ शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा, कितने ही चक्कर खाकर चंगों ने चढ़ना सीखा, उड़चेर कर अपना मुरली ने गाना सीखा, मिट मिट कर वारिदरों ने पानी बरसाना सीखा, तरु गिरिवर से गिर गिर कर नदियों ने बहाना सीखा। कवि इस कविता के माध्यम से क्यों या क्या विचारों को बताने के लिए कोशिश कर रहे हैं, यह विचार के बारे में हम चर्चा करेंगे. ಈ ಕವಿತೆಯ ಮೂಲಕ, ಶಿಕ್ಷಾ ಕವಿತೆಯ ಮೂಲಕ ಯಾವ ವಿಚಾರಗಳನ್ನು ನಿಮ್ಗೆ ಹೇಳುವುದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾನೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಇಸ್ ಕವಿತಾ ಮೇ ಶಿಕ್ಷಾ ನಾಮ ಕವಿತಾ ಮೇ, ಈ ಶಿಕ್ಷಾ ಅನ್ನುವಂಥ ಹೆಸರಿನ ಕವಿತೆಯಲ್ಲಿ ಕವಿ ಠಾಕೂರ ಗೋಪಾಲ ಶರಣ ಸಿಂಹ ಇವರು ಏನ್ ಹೇಳ್ತಿದ್ದಾರೆ, ಅನುಭವಕ್ಕೆ ದ್ವಾರ, ಅವರು ಅನುಭವಿಸಿದ ಅನುಭವದ ಮೂಲಕ ಏನ್ ಹೇಳ್ತಿದ್ದಾರೆ, ಪ್ರಾಪ್ತ ಕರ್ತೆ ಅನೇಕ ಉದಾಹರಣೆಗೂ ಪ್ರಸ್ತುತ ಕರ್ತೆ. ಕೆಲವು ಉದಾಹರಣೆಗಳನ್ನ ಅವ್ರು ಏನ್ ಮಾಡಿದ್ದಾರೆ ಕೇಳಿದ್ರೆ ಬರಿತಾ ಹೋಗ್ತಿದ್ದಾರೆ. ಕಲಿಕೆ ಎನ್ನುವಂಥದ್ದು ಈ ಒಂದು ಕೆಲವು ವಿಚಾರಗಳಿಂದ ಏನಾಗ್ತದೆ ಕೇಳಿದ್ರೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಜೀವನ್ ಮೇ ಯಶ್ ಕಿ ಪ್ರಾಪ್ತಿ ಕೇಳಿ, ಜೀವನದಲ್ಲಿ ನಾವು ಯಶಸ್ಸನ್ನ ಪಡಿಬೇಕು ಅಂತಾದ್ರೆ, ಜೀವನದಲ್ಲಿ ನಾವು ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತಾದ್ರೆ ಏನ್ ಹೇಳ್ತಿದ್ದಾರೆ, ಅನೇಕ ಪ್ರಕಾರ ಕಿ ಮುಸೀಬತ್ತೋ ಕಾ ಸಾಮನಾ ಕರ್ನಾ ಪಡ್ತಾ ಹೈ. ನಾವು ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತಾದ್ರೆ ಅದು ಸುಲಭವಾಗಿ ಅಲ್ಲಿ ತಲುಪೋದಕ್ಕೆ ಆಗ್ತಾ ಇಲ್ಲ. ಅನೇಕ ಮುಸೀಬತ್ ಕಾ ಅರ್ಥ ಹೋತಾ ಹೈ ಕಠಿಣಾಯೇ, ಸಮಸ್ಯೆ, ಪ್ರಾಬ್ಲಮ್, ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಅಲ್ಲಿ ಕೆಲವು ಉದಾಹರಣೆಗಳನ್ನ ಹೇಳ್ತಾ ಹೋಗ್ತಿದ್ದಾರೆ. ತುಂಬಾ ಸೊಗಸಾದಂತ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಾಮನಾ ಕರ್ನಾ ಪಡ್ತಾ ಹೈ ಬಿನಾ ಪರಿಶ್ರಮಕ್ಕೆ, ಪರಿಶ್ರಮ ಇಲ್ಲದೆ, ಪರಿಶ್ರಮ ಮೆಹನತ್, ಪರಿಶ್ರಮ ಇಲ್ಲದೆ, ಕಷ್ಟ ಇಲ್ಲದೆ ಕಭಿ ಸುಖ ಪ್ರಾಪ್ತ ನಹಿ ಕರ್ ಸಕ್ತೆ, ನಾವು ಸುಖವನ್ನ ಅನುಭವಿಸ್ತಕ್ಕಂಥದ್ದು ಖಂಡಿತವಾಗೂ ಸಾಧ್ಯ ಇಲ್ಲ. ನಾವು ಯಶಸ್ಸನ್ನ ಪಡಿಬೇಕು ಅಂತ ಆದ್ರೆ ನಾವೇನ್ ಮಾಡಬೇಕು, ಕಷ್ಟವನ್ನ ಪಡಬೇಕು. ಆ ಕಷ್ಟ ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದೊಂದೇ ಉದಾಹರಣೆಯನ್ನ ಕೊಡ್ತಿದ್ದಾರೆ. ಈ ಕವಿತೆಯಲ್ಲಿ ನೀವು ನೋಡೋದಾದ್ರೆ, ಈ ಕವಿತೆಯ ಸಾರದ ಬಗ್ಗೆ ನಾವು ಹೇಳೋದಾದ್ರೆ ನೋಡಿ, इस कविता में कवि अनुभव के द्वारा शिक्षा की प्राप्त करने के लिए उदाहरण प्रस्तुत करते हैं. ತಮ್ಮ ಅನುಭವಗಳನ್ನ ಅವ್ರು ಏನ್ ಮಾಡಿದ್ದಾರೆ ಕೇಳಿದ್ರೆ ಈ ಕವಿತೆಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಮೊದಲೇ ಎರಡನೇ ಉದಾಹರಣೆಯನ್ನ ನಾವು ಹೇಳೋದಾದ್ರೆ, ಜೀವನ ಯಶ್ ಪ್ರಾಪ್ತಿ ಕೇಳಿ, ನಾವು ಜೀವನದಲ್ಲಿ ಯಶಸ್ಸನ್ನ ಪಡಿಬೇಕು ಅಂತ ಆದ್ರೆ ಅನೇಕ ಪ್ರಕಾರಕ್ಕೆ ಮುಸೀಬತ್ತು का सामना करना पड़ता है, ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಅನೇಕ ಸಮಸ್ಯೆಗಳನ್ನ ಎದುರಿಸಿದವಾಗ ಮಾತ್ರ ನಮ್ಮ ಜೀವನದಲ್ಲಿ ಸುಖ ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಬಿನಾ ಪರಿಶ್ರಮಕ್ಕೆ, ನಾವು ಪರಿಶ್ರಮ ಇಲ್ಲದೆ, ಕಷ್ಟ ಇಲ್ಲದೆ ಆಯ್ತಾ ಕವಿ ಸುಖ ಪ್ರಾಪ್ತ ನಹಿ ಕರ್ ಸಕ್ತೆ, ನಾವು ಸುಖವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ಒಂದೊಂದೇ ಉದಾಹರಣೆಯನ್ನು ಹೇಳ್ತಿದ್ದಾರೆ. ಉದಾಹರಣೆಗೆ ಅಲ್ಲಿ ಏನ್ ಹೇಳ್ತಿದ್ದಾರೆ, ಶಿಶುವಿನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಶಿಶು ಅಂತಂದ್ರೆ ಮಗುವಿನ ಉದಾಹರಣೆ ಕೊಡ್ತಾರೆ. ಪತಂಗ, ಪತಂಗ ಚಿಟ್ಟೆ, ಚಿಟ್ಟೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಮೂರನೇ ಉದಾಹರಣೆ ಮುರಳಿ, ಮುರಳಿನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಾಲ್ಕನೇ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಬಾದಲ್, ಬಾದಲ್ ಮೇಘ, ಮೋಡ, ಮೋಡದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಉದಾಹರಣೆಯನ್ನು ಕೊಡ್ತಾ ಹೋಗ್ತಿದ್ದಾರೆ. ಐದನೆಯ ಉದಾಹರಣೆ ಅದು ಯಾವುದು, ನದಿ. ಹೀಗೆ ಈ ಕವಿತೆಯಲ್ಲಿ ಶಿಶು, ಪತಂಗ, ಮುರಳಿ, ಬಾದಲ್, ನದಿ ಈ ಉದಾಹರಣೆಗಳ ಮೂಲಕ ಅವರು ಈ ಕಲಿಕೆ ಎನ್ನುವಂಥದ್ದು ಸಾಧ್ಯ ಅಂತ ಹೇಳ್ತಿದ್ದಾರೆ. ಶಿಕ್ಷಾ ಅಂತಂದ್ರೆ ಲರ್ನಿಂಗ್, ಕಲಿಕೆ ಅಂತ ಅರ್ಥ. ಈ ಕಲಿಕೆಗೆ ಕೆಲವು ಉದಾಹರಣೆಗಳನ್ನ ಅನುಭವಗಳ ಮೂಲಕ ಹೇಳ್ತಾ ಹೋಗ್ತಿದ್ದಾರೆ. ಶಿಶುನೇ, ಶಿಶು ಅಂದ್ರೆ ಏನು, ಮಗು, ಸಣ್ಣ ಮಗು
ಮಗುವಿನ ಉದಾಹರಣೆಯನ್ನು ಕೊಡ್ತಿದ್ದಾರೆ. ಮೊದಲನೇ पंक्ति पहला पंक्ति देखिए, शिशु के उदाहरण के बारे में बताया गया है. शिशु के उदाहरण को देखकर क्या है, शिक्षा के विचारों को चर्चा किया है ठाकुर गोपाल शरण सिंह. ಇಲ್ಲಿ ಶಿಕ್ಷಾ ಅನ್ನುವಂಥದ್ದು, ಕಲಿಕೆ ಅನ್ನುವಂಥದ್ದು ಒಂದು ಮಗುವಿನ ಉದಾಹರಣೆಯ ಜೊತೆಗೆ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ಶಿಶು ಮಗು ಅನ್ನುವಂಥದ್ದು ದುನಿಯಾ ದುನಿಯಾ ಪ್ರಪಂಚ, ವಿಶ್ವ, ಈ ಪ್ರಪಂಚದಲ್ಲಿ ಬರೋ ಪ್ರಪಂಚಕ್ಕೆ ಬಂದಾವಾಗ ಅಂದ್ರೆ ತನ್ನ ಮಗು ಎಲ್ಲಿರ್ತದೆ? ತನ್ನ ತಾಯಿಯ ಗರ್ಭದಲ್ಲಿರ್ತದೆ. ಆ ಗರ್ಭದಲ್ಲಿರುವಂತ ಮಗು ಭೂಮಿ ಮೇಲೆ ಬಂದಾವಾಗ ಅದೇನ್ ಮಾಡ್ತದೆ ಕೇಳಿದ್ರೆ ರೋನ ಅಳೋದು. ಮೊದಲು ಮಗು ನಮಗೆ ಜನಿಸಿದೆ ಅಥವಾ ಹುಟ್ಟಿದೆ ಅಂತ ಗೊತ್ತಾಗೋದು ಹೇಗೆ? ಅಳುವಿನ ಮೂಲಕ. ಆ ಮಗು ಫಸ್ಟ್ ಏನ್ ಮಾಡ್ತದೆ ಕೇಳಿದ್ರೆ ಬಂದ್ಬಿಟ್ಟು ರೋಕರ್ ಅತ್ತು ಹಸನ ಸೀಕಾನೆ, ಅದೇನ್ ಮಾಡ್ತದೆ? ನಗೋದನ್ನ ಕಲಿತದೆ. ಫಸ್ಟಿಗೆ ನಗೋದನ್ನ ಕಲಿಯಲ್ಲ, ಅತ್ತು ಅಂದ್ರೆ ಪರಿಶ್ರಮವನ್ನ ಪಟ್ಟು ಆಮೇಲೆ ನಗುವುದನ್ನ ಕಲಿತದೆ. ಇದು ಕಲಿಕೆ, ಇದು ಲರ್ನಿಂಗ್. ಕವಿ ಬಹಳ ಸೊಗಸಾದಂತ ಉದಾಹರಣೆಯನ್ನ, ಮೊದಲನೆಯ ಉದಾಹರಣೆಯ ಜೊತೆಗೆ ಶಿಶುವಿನ ಉದಾಹರಣೆಯನ್ನು ಅವರು ಕೊಡ್ತಿದ್ದಾರೆ. शिशु के उदाहरण के रूप में पहली पंक्ति में बताया गया है, शिशु अपने माँ के पेट से आकर पहले तो इस से रो कर हंसना सीखा है. ಮೊದಲು ಏನ್ ಮಾಡ್ತದೆ ಕೇಳಿದ್ರೆ ತನ್ನ ತಾಯಿ ಹೊಟ್ಟೆಯಲ್ಲಿ ಇರ್ತದೆ, ಅದು ಪ್ರಪಂಚಕ್ಕೆ ಬಂದ ಮೇಲೆ ಮೊದಲು ಅಳುತ್ತದೆ, ಆಮೇಲೆ ನಗುವುದನ್ನು ಕಲಿತದೆ. ಆಮೇಲೆ ಲಘು ಚೋಟ, ಅದು ಚಿಕ್ಕದಾದ ಮೇಲೆ ಹೋಕರ್ ಬಡನ ಸೀಕಾ ಹೈ. ಬಡನ ಚಲಿಸುವುದು, ಅದು ಚಲಿಸುವುದನ್ನ ಕಲಿತದೆ. ಮೊದಲೇ ಯಾಕೆ ಬರ್ತದೆ ಅಂತಂದ್ರೆ ಮುಂದೆ ಹೋಗಲ್ಲ ಮಗು, ಏನಾಗ್ತದೆ? ಹಿಂದೆ ಹೋಗ್ತದೆ, ಆಮೇಲೆ ಮುಂದೆ ಹೋಗ್ತದೆ. ಆಮೇಲೆ ಅದು ಮೂವ್ ಆಗುವಂತ ಸಂದರ್ಭದಲ್ಲಿ, ಅದು ಚಲಿಸುವ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನ ಪಡ್ತದೆ, ತಲೆಯೆಲ್ಲ ಜಡ್ಸ್ಕೊಳ್ತದೆ, ಅಳ್ತದೆ, ಆದ್ರೂ ಬಿಡಲ್ಲ. ಅದು ಏನ್ ಮಾಡ್ತದೆ? ಮುಂದೆ ಹೋಗೋದನ್ನ ಕಲಿತದೆ. ಕಲಿಕೆ ಅನ್ನುವಂಥದ್ದು ಹೀಗೆ ಪರಿಶ್ರಮದಿಂದ ಸಾಧ್ಯ ಅಂತ ಹೇಳ್ತಿದ್ದಾರೆ. ಗಿರ್ಕ ಅದು ನಡಿಬೇಕು ಅಂತ ಆದ್ರೆ ಏನ್ ಮಾಡ್ತದೆ? ಗಿರ್ನ ಬೀಳುವುದು. ಆ ಮಗು ಏನಾಗ್ತದೆ ಕೇಳಿದ್ರೆ ಸಾಕಷ್ಟು ಸಾರಿ ಬೀಳ್ತದೆ. ಚಲನ ಸೀಕಾಹಿ, ಅದು ನಡೆಯುವುದನ್ನ ಕಲಿತದೆ. ಬಿದ್ದು ಅದು ನಡೆಯುವುದನ್ನ ಕಲಿತದೆ ಎಂದು ಕವಿ ಹೇಳ್ತಿದ್ದಾನೆ. ಆಯ್ತಾ? ಇದು ಮೊದಲನೆಯ ಉದಾಹರಣೆಯ ಮೂಲಕ ಶಿಶುವಿನ ಉದಾಹರಣೆಯ ಜೊತೆಗೆ ಅಲ್ಲಿ ಇನ್ನು ಎರಡನೇ ಉದಾಹರಣೆಯನ್ನು ಕೊಡ್ತಿದ್ದಾರೆ. ಪತಂಗ. ಪತಂಗ ಅಂದ್ರೆ ಏನು? ಚಿಟ್ಟೆ ಉದಾಹರಣೆಯನ್ನ ಕೊಡ್ತಿದ್ದಾರೆ. ಎಷ್ಟು ಸೊಗಸಾಗಿದೆ ನೋಡ್ರಿ. ಕಿತನೆ ಹಿ ಚಕ್ಕರ್ ಕಾಕರ್, ಕಿತನೆ ಎಷ್ಟೊಂದು ಚಕ್ಕರ್ ರೌಂಡ್ ಹಾಕೋದು, ಸುತ್ತ ಹಾಕೋದು. ಎಷ್ಟೊಂದು ಸಾರೆ ಚಿಟ್ಟೆ ಏನ್ ಮಾಡ್ತದೆ ಕೇಳಿದ್ರೆ ಮೇಲ್ ಹಾರ್ಬೇಕಾದ್ರೆ ಎಷ್ಟೊಂದು ಸಾರೆ ಸುತ್ತಾಗ್ತದೆ. ಚಕ್ಕರ್ ಕಾಕರ್ ಚಂಗೋನೆ ಚಡನ ಸೀಕಾಹಿ, ಅದು ಹಾರ್ಬೇಕಾದ್ರೆ ಒಮ್ಮೆಗೆ ಹಾರಲ್ಲ. ಚಿಟ್ಟೆ ಏನ್ ಮಾಡ್ತದೆ? ಒಮ್ಮೆಗೆ ಹಾರಲ್ಲ. ಅದೇನ ಮಾಡ್ತದೆ ಕೇಳಿದ್ರೆ ಸಾಕಷ್ಟು ಸಾರಿ ಸುತ್ತನ್ನು ಹೊಡಿತದೆ. ಹೀಗೆ ಆ ಗಾಳಿ ಇಲ್ಲಿ ಪತಂಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಗಾಳಿಪಟ ಅಂತ. ಪತಂಗ ಗಾಳಿಪಟ ಏನಾಗ್ತದೆ ಕೇಳಿದ್ರೆ ನೀವು ಒಂದ್ಸಲ ಹಾರಿಸ್ಬೇಕು ಅಂತ ಆದ್ರೆ ಆ ಹಾರಿಸುವ ಸಂದರ್ಭದಲ್ಲಿ ಏನಾಗ್ತದೆ ಕೇಳಿದ್ರೆ ಬಹಳಷ್ಟು ಸಾರಿ ಸುತ್ತನ್ನು ಹೊಡಿತದೆ. ಆಯ್ತಾ? ಸುತ್ತನ್ನು ಹೊಡೆದ್ಬಿಟ್ಟು ಅದೇನ್ ಮಾಡುತ್ತೆ ಕೇಳಿದ್ರೆ ಹಾರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಮುರಳಿ ಉದಾಹರಣೆಯನ್ನ ಕೊಡ್ತಿದ್ದಾರೆ. ಮುರಳಿ ಅಂದ್ರೆ ಏನೇಳಿ? ಕೊಳಲು. ಈಗ ಒಂದು ಕೊಳಲಿನಲ್ಲಿ ಹೊರಗಡೆ ನಾದ ಬರಬೇಕು ಅಂತಾದ್ರೆ ಅಲ್ಲಿ ಸಾಕಷ್ಟು ಏನಾಗ್ತವೆ? ಕೊಳಲಿನಲ್ಲಿ ರಂಧ್ರಗಳಿರ್ತವೆ, ಹೋಲಿರ್ತದೆ ಅಲ್ವಾ? ಕೊಳಲು ನೋಡಿದ್ರಲ್ವಾ? ಕೊಳಲಿನಲ್ಲಿ ಏನಾಗ್ತದೆ ಕೇಳಿದ್ರೆ ರಂಧ್ರಗಳನ್ನ ತೂತುಗಳನ್ನ ಮಾಡಿರ್ತಾರೆ ಅಲ್ವಾ?
ಅದನ್ನ ನಾವು ಊದಿದವಾಗ ಆ ಈ ಭಾಗದಲ್ಲಿ ಏನ್ ಮಾಡ್ತೇವೆ ಕೇಳಿದ್ರೆ, ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ ಕೊಳಲನ್ನ, ಅಲ್ಲಿ ಕೋಲಿರ್ತಕ್ಕಂಥದ್ದನ್ನ ಕಾಣ್ತೇವೆ, ರಂಧ್ರ ಇರ್ತಕ್ಕಂಥದ್ದನ್ನ ಕೇಳ್ತಿದ್ದಾರೆ. ಉರ ಚೇತ್ಕರ್, ಉರ ಅಂತಂದ್ರೆ ಎದೆ, ಚೇತ್ಕರ್ ಅಂತಂದ್ರೆ ಅದು ರಂಧ್ರವನ್ನ ಮಾಡಿ, ಚೇತ್ಕರ್ ಅದೇನ್ ಮಾಡ್ತಿದ್ರೆ ಕೇಳಿದ್ರೆ ಅಪನ ತನ್ನ ಮುರಳಿ ಕೊಳಲು ಗಾನ ಸೀಕ. ನಾವು ಅದನ್ನು ಓದಿದವಾಗ ಏನಾಗ್ತದೆ ಕೇಳಿದ್ರೆ ಅದು ಗಾನ, ಅದು ಸಂಗೀತ ಅಂತಕ್ಕಂಥದ್ದು ಹೊರಬರ್ತದೆ. ಅಂದ್ರೆ ಉರ ಎದೆಯನ್ನ ಏನಾಗುತ್ತೆ ಕೇಳಿದ್ರೆ ಅದು ತನ್ನ ಎದೆಯಲ್ಲಿ ರಂಧ್ರಗಳನ್ನ ಮಾಡಿಕೊಂಡು ಜೋರಾಗಿ ಓದಿದವಾಗ ಅದರಿಂದ ಕೊಳಲಿನಿಂದ ಏನಾಗ್ತದೆ ಕೇಳಿದ್ರೆ ನಾದ ಹೊರ ಬರ್ತದೆ. ತಕ್ಷಣ ಏನಾಗ್ತದೆ ಕೇಳಿದ್ರೆ ಅದು ಹೊರ ಬರಲ್ಲ. ಅದೇನಾಗ್ತದೆ ಕೇಳಿದ್ರೆ ಆ ರೀತಿಯಾಗಿ ರಂಧ್ರಗಳನ್ನ ಮಾಡಿದವಾಗ ಅದೇನಾಗ್ತದೆ ಕೇಳಿದ್ರೆ ಬರ್ತದೆ ಅಂತ ಹೇಳ್ತಿದ್ದಾರೆ ಉರಚೇತ್. ಮುರುಳಿನೇ ಗಾನ ಸಿಕ್ಕ. ಹೀಗೆ ಆ ಮುರುಳಿ ಅನ್ನುವಂಥದ್ದು ಅಥವಾ ಕೊಳಲು ಅನ್ನುವಂಥದ್ದು ಗಾನ ಸಂಗೀತವನ್ನು ಏನ್ ಮಾಡ್ತದೆ ಕೇಳಿದ್ರೆ ಹೊರ ಹಾಕ್ತದೆ ಅಂತ ಹೇಳ್ತಿದ್ದಾರೆ. ಆಮೇಲೆ 4ನೇ ಉದಾಹರಣೆಯನ್ನು ಕೊಡ್ತಿದ್ದಾರೆ ಕವಿ. ಬಾದಲ್. ಬಾದಲ್ ಅಂದ್ರೆ ಏನು? ಮೋಡ, ಮೇಘ ಅಂತ ಕರಿತೇವೆ ಅಲ್ವಾ. ಈ ಮೋಡ ಏನ್ ಮಾಡ್ತದೆ ಅಂತಂದ್ರೆ ಮಿಠ ಮಿಠಕ, ಮಿಠನ ಒಂದು ಇನ್ನೊಂದಕ್ಕೆ ಡಿಕ್ಕಿ ಹೊಡಿತದೆ. ಒಂದು ಇನ್ನೊಂದಕ್ಕೆ ಏನಾಗ್ತದೆ ಕೇಳಿದ್ರೆ, ಒಂದು ಮೋಡ ಇನ್ನೊಂದು ಮೋಡಕ್ಕೆ ಏನಾಗ್ತದೆ ಕೇಳಿದ್ರೆ ಡಿಕ್ಕಿ ಹೊಡ್ತದೆ. ವಾರಿದರೋನೆ, ವಾರಿದಿ ಅಂತಂದ್ರೆ ಬಾದಲ್. ಒಂದು ಮೋಡ ಇನ್ನೊಂದಕ್ಕೆ ಅದು ಡಿಕ್ಕಿಯನ್ನ ಹೊಡೆದು ಬಿಟ್ಟು ಪಾನಿ ಬರ್ಸಾನ ಸೀಕ, ಪಾನಿ ನೀರು, ಮಳೆ ಬರ್ತದೆ. ಒಂದು ಮೋಡ ಇನ್ನೊಂದಕ್ಕೆ ಡಿಕ್ಕಿ ಹೊಡೆದವಾಗ ಮಳೆ ಸುರಿತದೆ. ಹೀಗೆ ಆ ನೀರನ್ನು ಸುರಿಸುವುದನ್ನ ಏನ್ ಮಾಡ್ತದೆ ಕೇಳಿದ್ರೆ ಮೋಡ ಕಲಿತದೆ ಅಂತ ಹೇಳ್ತಿದ್ದಾರೆ ಕವಿ. ಹೀಗೆ ಈ ರೀತಿಯಾಗಿ ಏನ್ ಮಾಡ್ತಿದ್ದಾನೆ ಕೇಳಿದ್ರೆ ಇಲ್ಲಿ ಬಾದಲ್ ಉದಾಹರಣೆಯನ್ನು ಕೊಡ್ತಿದ್ದಾರೆ, ಮೋಡದ ಉದಾಹರಣೆಯನ್ನು ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನದಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಕವಿ. 5ನೇ ಉದಾಹರಣೆಯನ್ನು ಕೊಡ್ತಿದ್ದಾರೆ ನದಿ. ಕಲಿಕೆಯಲ್ಲಿ ನದಿ ಅಂತಕ್ಕಂಥದ್ದು ಹೇಗೆ ತನ್ನ ಕಲಿಕೆಯನ್ನ ಮುಂದುವರಿಸ್ತದೆ ಅಂತ ಹೇಳ್ತಿದ್ದಾನೆ. ತರು, ತರು ಮರ, ಪೇಡ್ ವೃಕ್ಷ. ಆಯ್ತಾ? ಈ ಮರ ಅಥವಾ ತರು ಅನ್ನುವಂಥದ್ದು ಗಿರಿವರ, ಗಿರಿವರ ಪರ್ವತ, ಗುಡ್ಡ ಬೆಟ್ಟ, ಗುಡ್ಡ ಬೆಟ್ಟದಲ್ಲಿ ಪರ್ವತದಲ್ಲಿ ಗಿರಿಗಿರ್ಕ. ಆ ನೀರು ಏನಾಗ್ತದೆ ಕೇಳಿದ್ರೆ ಗುಡ್ಡ ಬೆಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ನೀರು ಏನಾಗ್ತದೆ ಕೇಳಿದ್ರೆ ನದಿಯೋನೆ, ಅದು ನದಿ ರೂಪದಲ್ಲಿ ಬಂದ್ಬಿಟ್ಟು ಬಹನಾಸಿಕ ಹರಿಯುವುದನ್ನು ಕಲಿತದೆ. ನೀರು ಏನಾಗ್ತದೆ ಕೇಳಿದ್ರೆ ಗುಡ್ಡ ಬೆಟ್ಟಗಳಲ್ಲಿ ಬಿಟ್ಟಿರ್ತಕ್ಕಂತಹ ನೀರಿನ ಹನಿಗಳು ಎಲ್ಲ ಹನಿಗಳು ಸೇರ್ಬಿಟ್ಟು ಏನಾಗ್ತದೆ ಕೇಳಿದ್ರೆ ಅಲ್ಲಿ ನದಿಯಾಗಿ ಹರಿದು ಹೋಗ್ತದೆ. ಹೀಗೆ ಕವಿ ಏನ್ ಹೇಳ್ತಿದ್ದಾನೆ ಕೇಳಿದ್ರೆ ಈ ರೀತಿಯಾಗಿ ಉದಾಹರಣೆಯನ್ನ ಕೊಡ್ತಾ 5 ಉದಾಹರಣೆಗಳ ಮೂಲಕ ಈ ಕವಿತೆಯನ್ನ ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ಹೇಳ್ತಿದ್ದಾರೆ. ಮೊದಲನೇದು ಶಿಶುವಿನ ಉದಾಹರಣೆಯನ್ನು ಕೊಟ್ಟ, 2ನೇದು ಗಾಳಿಪಟ ಪತಂಗದ ಉದಾಹರಣೆಯನ್ನು ಕೊಟ್ಟ, ಮುರಳಿ ಉದಾಹರಣೆಯನ್ನು ಕೊಟ್ಟ, ಬಾದಲ್ ಉದಾಹರಣೆಯನ್ನು ಕೊಟ್ಟ, ನದಿ ಉದಾಹರಣೆಯನ್ನು ಕೊಟ್ಟ. ಹೀಗೆ 5 ಉದಾಹರಣೆಗಳ ಜೊತೆಗೆ ಕವಿ ಏನ್ ಮಾಡಿದ್ದಾನೆ ಕೇಳಿದ್ರೆ ಇದರ ವರ್ಣನೆಯನ್ನ ಮಾಡ್ತಾ ಹೇಳಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ನಾವು ಕಲಿಕೆ ಅಂತಕ್ಕಂಥದ್ದು सीखना या शिक्षा 5 उदाहरणों के साथ इस तरह से सीखने की संभव हो सकते हैं. 5 ಅವರ ಅನುಭವಗಳ ಮೂಲಕ 5 ಉದಾಹರಣೆಗಳ ಜೊತೆಗೆ ಕಲಿಯುವುದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಶಿಶು ಮಗು ಏನ್ ಮಾಡ್ತದೆ ಕೇಳಿದ್ರೆ ತನ್ನ ತಾಯಿಯ ಗರ್ಭದಿಂದ ಹೊರ ಬಂದು ಏನ್ ಮಾಡ್ತದೆ ಕೇಳಿದ್ರೆ ಅದು ಏನ್ ಮಾಡ್ತದೆ ಕೇಳಿದ್ರೆ ನಗುವುದನ್ನ ಕಲಿತದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪತಂಗ ಗಾಳಿಪಟ ಅಂತಕ್ಕಂಥದ್ದು ಏನಾಗ್ತದೆ ಕೇಳಿದ್ರೆ ಒಮ್ಮನೆ ಹಾರಲ್ಲ, ಅದನ್ನು ದಾರ ಕಟ್ಕೊಂಡು ಈ ರೀತಿಯಾಗಿ ಸುತ್ತೋಡ್ದು ಏನಾಗ್ತದೆ ಕೇಳಿದ್ರೆ ಅದು ನಿಧಾನಗತಿಯಲ್ಲಿ ಹಾರೋದಕ್ಕೆ ಪ್ರಾರಂಭವನ್ನ ಮಾಡ್ತದೆ. ಅದು ಒಮ್ಮೆಗೆ ಹಾರತಾ ಇಲ್ಲ ಅಂತ ಕವಿ ಹೇಳ್ತಿದ್ದಾನೆ. ಆಮೇಲೆ ಮುರಳಿ ಕೊಳಲು. ಕೊಳಲು ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಊದಿದ ತಕ್ಷಣವೇ ಏನ್ ಮಾಡುತ್ತೆ ಕೇಳಿದ್ರೆ ಸಂಗೀತವನ್ನ ಹೊರ ಹಾಕಲ್ಲ. ಅದು ಏನಾಗ್ತದೆ ಕೇಳಿದ್ರೆ ತನ್ನ ಎದೆಭಾಗದಲ್ಲಿ ರಂಧ್ರಗಳನ್ನ ಕೊಟ್ಬಿಟ್ಟು ಅಲ್ಲಿ ಊದಿದವಾಗ ರಂಧ್ರಗಳ ಮೂಲಕ ಏನಾಗ್ತದೆ ಕೇಳಿದ್ರೆ ನಾದ ಅನ್ನುವಂಥದ್ದು ಹೊರ ಬರ್ತದೆ ಅಂತ ಕವಿ ಹೇಳ್ತಿದ್ದಾನೆ. ಅದೇ ತರದಲ್ಲಿ ಬಾದಲ್ ಅನ್ನುವಂಥದ್ದು, ಮೋಡ ಅನ್ನುವಂಥದ್ದು ಒಂದು ಮೋಡ ಇನ್ನೊಂದಕ್ಕೆ ಡಿಕ್ಕಿ ಹೊಡೆದವಾಗ ಆ ಮೋಡ ಏನಾಗ್ತದೆ ಕೇಳಿದ್ರೆ ಎಲ್ಲೆಲ್ಲೋ ಹನಿಗಳನ್ನ ಸುರಿಸ್ಬಿಟ್ಟು ಆ ಎಲ್ಲ ಹನಿಗಳು ಒಂದೊಂದು ಹನಿಗಳು ಒಂದು ಕಡೆಗೆ ಸೇರ್ಬಿಟ್ಟು ಅವೆಲ್ಲ ಹರಿದು ನದಿಗಳಾಗಿ ಹರಿದು ಹೋಗ್ತದೆ.
ಹೀಗೆ ಕಲಿಕೆ ಅಂತಕ್ಕಂಥದ್ದು ಏನಾಗಿದೆ ಕೇಳಿದ್ರೆ ಇವೆಲ್ಲ ಉದಾಹರಣೆಗಳ ಜೊತೆಗೆ ಇರ್ತದೆ ಅಂತ ಕವಿ ಹೇಳ್ತಿದ್ದಾನೆ. ಅದೇ ರೀತಿಯಾಗಿ ನದಿ ಉದಾಹರಣೆಯನ್ನು ಕೊಡ್ತಿದ್ದಾನೆ. ನದಿಯಾಗಿ ನೀರು ಹರಿಬೇಕು ಅಂತ ಆದ್ರೆ ಏನಪ್ಪಾ ಅಂತಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ಬಿದ್ದಿರ್ತಕ್ಕಂಥ ನೀರಿನ ಹನಿಗಳು, ಸಾವಿರಾರು ನೀರಿನ ಹನಿಗಳು ಒಂದೆಡೆ ಸೇರಿ ಅದು ನದಿಯಾಗಿ ಹರಿದು ಹೋಗ್ತದೆ. ಇದು ಕಲಿಕೆ ಅಂತಕ್ಕಂಥದ್ದು ಈ ರೀತಿಯಾಗಿ ಉದಾಹರಣೆಗಳ ಮೂಲಕ ಏನಾಗ್ತದೆ ಕೇಳಿದ್ರೆ ಮುಂದುವರಿತದೆ ಅಂತ ಕವಿ ಹೇಳ್ತಿದ್ದಾನೆ. ಹೀಗೆ ಕವಿ ಏನ್ ಮಾಡ್ತಿದ್ದಾನೆ ಕೇಳಿದ್ರೆ ಈ 5 उदाहरणेಗಳ ಜೊತೆಗೆ 5 उदाहरणों के साथ शिक्षा के विचारों को बताया गया है. ठाकुर गोपाल शरण शिव जी ने अपने अनुभव के साथ यह विचार को बताया गया है. ತಮ್ಮ ಉದಾಹರಣೆಗಳನ್ನ ಅನುಭವದ ಮೂಲಕ ಈ ಕವಿತೆಯನ್ನ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆಯ್ತಾ? ಇಲ್ಲಿವರೆಗೆ ಈ ಕವಿತೆಯ ಬಗ್ಗೆ ತಿಳ್ಕೊಂಡ್ರಿ ಅಂತ ಕಾಣ್ತದೆ. ಮಕ್ಕಳೇ, ನಾನು ಈ ಕವಿತೆಗೆ ನಿಮಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತೇನೆ. ಈ ಪ್ರಶ್ನೆಗೆ ಉತ್ತರಗಳನ್ನು ಹೇಳ್ತೀರಾ? पहली प्रश्न है, क्या ही शिशु ने रो रो कर क्या सीखा है? क्या मिले? ಶಿಶು ಮಗು ಅನ್ನುವಂಥದ್ದು ಅತ್ತು ಏನಾಗ್ತದೆ? ನಗುವುದನ್ನ ಕಲಿತದೆ. दूसरा प्रश्न है, शिशु ने लघु होकर क्या सीखा है? शिशु ने लघु होकर पढ़ना सीखा है. ಶಿಶು ಅನ್ನುವಂಥದ್ದು ಲಘು ಹೋಕರ್ ಚಿಕ್ಕದಲ್ಲಿರುವಂತಹ ಸಂದರ್ಭದಲ್ಲಿ ಅದೇನ್ ಮಾಡ್ತದೆ ಕೇಳಿದ್ರೆ ಬಡನ ಮೂವ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತದೆ ಅದು ಕಲಿತದೆ ಅಂತ ಹೇಳ್ತಾರೆ. ಪ್ರಶ್ನೆ ಸಂಖ್ಯಾ 3, शिशु ने चलना कैसे सीखा है? शिशु ने सीखा है. ಶಿಶು ಅನ್ನುವಂಥದ್ದು ಏನ್ ಮಾಡ್ತದೆ ಕೇಳಿದ್ರೆ ಗಿರ್ಗಿರ್ಕರ್ ಬಿದ್ದು ಶಿಶು ತತ್ಕ್ಷಣ ಅದು ನಡೆಯೋದನ್ನ ಕಲಿತಾ ಇಲ್ಲ. ಅದು ಏನ್ ಮಾಡ್ತದೆ? ಬಿದ್ದು ಅದು ಏನು ಚಲನ ಸೀಖಾ ಹೇ, ನಡೆಯುವುದನ್ನ ಕಲಿತದೆ. ಮಗು ತತ್ಕ್ಷಣವೇ ಏನ್ ಮಾಡ್ತದೆ ಕೇಳಿದ್ರೆ ನಡೆಯೋದನ್ನ ಕಲಿತಾ ಇಲ್ಲ, ಸಾಕಷ್ಟು ಸಾರಿ ಬೀಳ್ತದೆ, ಆಮೇಲೆ ಆ ಮಗು ಏನ್ ಮಾಡ್ತದೆ ಕೇಳಿದ್ರೆ ಕಲಿತದೆ ಹೇಳ್ತಿದ್ದಾರೆ. ಆಯ್ತಾ? ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯಾ 4, ಶಿಶು ನೇ ಸಬ್ ಕುಚ್ ಕಹಾ ಆಕರ್ ಸೀಖಾ ಹೇ? ಶಿಶು ನೇ ಸಬ್ ಕುಚ್ ಇಲ್ಲಿ ಮಗು ಏನ್ ಮಾಡ್ತದೆ ಕೇಳಿದ್ರೆ ಚಲನ, ರೋನ, ಇದೆಲ್ಲ ಕಲಿತಕ್ಕಂಥದ್ದು ಎಲ್ಲಿ ಕಲಿತದೆ ಅಂತ ಆದ್ರೆ ನಡೆಯತಕ್ಕಂಥದ್ದು ಎಲ್ಲಾ ಎಲ್ಲಿ ಕಲಿತದೆ ಅಂತಂದ್ರೆ ದುನಿಯಾ ಮೇ ಆಕರ್, ಪ್ರಪಂಚ ಮೇ ಆಕರ್, ತನ್ನ ತಾಯಿಯ ಗರ್ಭದಿಂದ ಪ್ರಪಂಚಕ್ಕೆ ಬಂದಾವಾಗ ಇದನ್ನೆಲ್ಲ ಕಲಿತದೆ. ಮಗು ಏನ್ ಮಾಡ್ತದೆ ಕೇಳಿದ್ರೆ ಇದನ್ನೆಲ್ಲ ಕಲಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾನೆ. ಆಯ್ತಾ? चंगो ने क्या चीज सीखा है? चंगो ने चढ़ना सीखा है. चंग ಅಂತಂದ್ರೆ ಪತಂಗ ಅಂದ್ರೆ ಗಾಳಿಪಟ ಅನ್ನುವಂಥದ್ದು ಏನನ್ನ ಕಲಿತುಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಚಡನ, ಹಾರುವುದನ್ನ ಕಲಿತಿದೆ. ಚಡನ ಅದು ಏನ್ ಮಾಡ್ತದೆ ಕೇಳಿದ್ರೆ ಹಾರುವುದನ್ನ ಕಲಿತಿದೆ. ಆಯ್ತಾ? ಪ್ರಶ್ನೆ ಸಂಖ್ಯಾ 6, ಮುರಳಿ ने गाना कैसे सीखा है? मुरली ने गाना सीखा है. मुरली ने ಅಂದ್ರೆ ಕೊಳಲು, ಪುರ ಅಂತಂದ್ರೆ ಎದೆ, ಚೇತ್ಕರ್ ಅಂತಂದ್ರೆ ರಂಧ್ರ. ಅದು ಆ ಮುರಳಿ ಅಂತಕ್ಕಂಥದ್ದು ಕೊಳಲು ಅನ್ನುವಂಥದ್ದು ತನ್ನ ಎದೆಯನ್ನ ರಂಧ್ರವಾದ ಮೇಲೆ, ಆಯ್ತಾ, ಅಲ್ಲಿ ಬೋಲ್ಗಳನ್ನ ಮಾಡಿದ ಮೇಲೆ ಅದೇನ್ ಮಾಡ್ತದೆ ಕೇಳಿದ್ರೆ ಅದರಿಂದ ನಾದ ಹೊರ ಬರ್ತದೆ, ಅದನ್ನ ಕಲಿತದೆ ಅಂತ ಕವಿ ಇಲ್ಲಿ ಹೇಳಿದ್ದಾರೆ. ವಾರಿದರೋನೆ ಪಾನಿ ಬರ್ಸಾನ ಕೈಸೆ ಸೀಖಾ ಹೈ? ಮಿಟ್ಕರ್ ಒಂದು ಮೋಡ ಇನ್ನೊಂದು ಮೋಡಕ್ಕೆ ಡಿಕ್ಕಿಯನ್ನ ಹೊಡೆದಾಗ ಅಲ್ಲಿ ಏನಾಗ್ತದೆ ಕೇಳಿದ್ರೆ ಹನಿಗಳಾಗಿ ಉದುರುತ್ತದೆ. ಹಾಗಾಗಿ ಮೋಡ ಈ ರೀತಿಯಾಗಿ ಮಿಟ್ಕರ್ ವಾರಿದರೋನೆ ಬರ್ಸಾನ ಸೀಖಾ ಅಂತ ಕವಿ ಹೇಳಿದ್ದಾನೆ ಅಂತಕ್ಕಂಥದ್ದು. ಆಯ್ತಾ? ಮುಂದಿನ ಪ್ರಶ್ನೆ, ನದಿಯೋನೆ ಬಹನ ಕೈಸೆ ಸೀಖಾ ಹೇ? ಇಲ್ಲಿ ಬಹನ
ನದಿ ಹೇಗೆ ಹರಿಯುವುದನ್ನ ಕಲಿತದೆ ಅಂತ ಕೇಳ್ತಿದ್ದಾರೆ ಕವಿ. ಇಲ್ಲಿ ಏನಾಗ್ತದೆ ಕೇಳಿದ್ರೆ ಗಿರ್ಕಿರ್ಗ, ಇಲ್ಲಿ ನದಿ ಪರ್ವತಗಳಲ್ಲಿ ಬಿದ್ದಿರ್ತಕ್ಕಂಥ ನೀರು ಅದು ಏನಾಗ್ತದೆ ಕೇಳಿದ್ರೆ ಹನಿ ಎಲ್ಲ ಸೇರ್ಕೊಂಡು ಒಂದ್ ಕಡೆಗೆ ಸೇರ್ಬಿಟ್ಟು ಏನ್ ಮಾಡ್ತದೆ ಕೇಳಿದ್ರೆ ಅದು ಅದನ್ನೆಲ್ಲ ಕಲಿತದೆ ಅಂತ ಕವಿ ಹೇಳ್ತಿದ್ದಾರೆ. इस तरह से कवि यहाँ आठवीं प्रश्नों का उत्तर के बारे में या प्रश्नों के बारे में चर्चा किया गया है। और इस पाठ में संबंधित व्याकरण की संबंधित प्रश्न भी है। व्याकरण की संबंधित प्रश्न को मैं बताना चाहता हूँ। अच्छा, दुनिया शब्द का समानार्थक शब्द क्या है? दुनिया शब्द का ವಿಶ್ವ ಹೇ. ಇಲ್ಲಿ ದುನಿಯಾ ಶಬ್ದದ ಸಮಾನಾರ್ಥಕ ಶಬ್ದ ಯಾವುದು ಅಂತ ಕವಿ ಕೇಳಿದ್ದಾನೆ. ದುನಿಯಾ ಅಂತಂದ್ರೆ ಏನು? ಪ್ರಪಂಚ. ಅದು ವಿಶ್ವ, ಪ್ರಪಂಚ ಅಂತ ನಾವು ಕರಿತೇವೆ. अच्छा, और उसी प्रकार और एक प्रश्न है, हाँ, रोना शब्द का विलोम शब्द क्या है? रोना शब्द का विलोम शब्द ಹಸನ ಹೇ. ಆಯ್ತಾ? ರೋನ ಅಂತಂದ್ರೆ ಅಳುವುದು. ಅಳುವುದು ಅನ್ನುವಂತಹದ ವಿಲೋಮ ಶಬ್ದ ಯಾವುದು ಅಂತಂದ್ರೆ ನಗುವುದು. ಹಸನ ಹೇ. ರೋನಾ ಶಬ್ದ ಕಾ ವಿಲೋಮ ಶಬ್ದ ಹಸನ ಹೇ. ರೋನಾ ಈ ಶಬ್ದದ ವಿಲೋಮ ಶಬ್ದವು ಹಸನ ಹೇ. और आगे बताना चाहता हूं, हाँ